ನಮಸ್ಕಾರ. ನಾನು ಸ್ಕಂದ ಕೃಷ್ಣ ಶರ್ಮಾ, ನಮ್ಮ ಮಧು ಸ್ಕಂದ ಬಿ ಕೀಪಿಂಗ್ ಚಾನಲಿಂದ ಮಾತಾಡುವ. ಈಗ ನೋಡಿ, ನಮ್ಮ ಪೆಟ್ಟಿಗೆಗಳು ಇಷ್ಟಿದೆ. ಒಂದು ಮ್ಯಾಕ್ಸಿಮಮ್ ಬಂದು ಒಂದು ಪೆಟ್ಟಿಗೆ ಹೋಗಿದೆ ಈಗ, ಮತ್ತು ಇನ್ನೊಂದು ಪೆಟ್ಟಿಗೆ ದನ ದುಡಿ ಹಾಕಿ ಇದೆ. ಏನಾಗಿದೆ ಅಂತ ನೋಡುವ ಬನ್ನಿ. ಇದು ನಮ್ಮ ಮೊದಲಿನ ಪೆಟ್ಟಿಗೆ. ಇದರಲ್ಲಿ ಏನಾಗಿದೆ ಅಂದರೆ, ಇದು ನಮಗೆ ಈ ವರ್ಷ ಜೇನು ಮಾಡಿರಲಿಲ್ಲ, ಒಂದು ಪಾಲು ಹೋಗಿತ್ತು. ಹಾಗಾದ ಕಾರಣ ಇದೇ ಈಗ ಒಂದು ಲೆಕ್ಕದಲ್ಲಿ 8 ಫ್ರೇಮ್ ತುಂಬಲಿಲ್ಲ, ಆದರೆ 7 ಫ್ರೇಮ್ ತುಂಬಿದೆ. ತೊಂದರೆಯಿಲ್ಲ, ನಾವೀಗ ಸಕ್ರಾಗ ಕೊಟ್ಟು ಮುಂದಿನ ಫ್ರೇಮ್ ತುಂಬಿಸ್ತೇವೆ. ಹಾಗೆ ಮತ್ತೆ ನಮಗೆ ಸೆಪ್ಟೆಂಬರ್ ತಿಂಗಳ ಪಾಲಿಗೆ ಇದು ಸಿಗಬಹುದು ನನ್ನ ಲೆಕ್ಕದಲ್ಲಿ. ಮತ್ತೆ ಜೇನು ನೋಡುವ. ಈಗ ನೋಡಿ, ಆ್ಯಕ್ಟಿವ್ ಇದೆ, ಪರಾಕಾಲ ತರ್ತಿದೆ. ತೆಗೆದು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಇಲ್ಲಿ ಈಗ ಮಳೆ ಬರುವ ರೀತಿಯಲ್ಲಿದೆ ಮೋಡ. ಈಗ ಆದಷ್ಟು ಹಾಕಿದೆ, ಮಳೆ ಬರುವ ಲಕ್ಷಣ ಇದೆ. ಅದನ್ನು ನೋಡುವ, ಆದಷ್ಟು ಮಾಡ್ತೇನೆ ಈಗ. ನೋಡಿ, ಇದು ಮಳೆ ಬೀಳದ ಲೆಕ್ಕದಲ್ಲಿ. ಇದು ಕಪ್ಪೆ ಮತ್ತು ಪಲ್ಲಿ ಇದೆಲ್ಲ ಜೇನುಹುಳಗಳ ಶತ್ರುವೆ. ಮೇನಾಗಿ ವ್ಯಾಕ್ಸ್ ಮೊಟ್ಟಿಗೆ ಮತ್ತು ತಾಯ್ಸೆಟ್ ಬ್ರೂಡ್ ಇದೆಲ್ಲ ಇರುವಂಥದ್ದು. ಒಂದೆರಡು ಕುಟ್ಟಿ ತೆಗಿಬೇಕು, ಇಲ್ಲಾದರೂ ಮುಚ್ಚಳದಲ್ಲಿದ್ದರೆ ಕೆಳಗೆ ಹೋಗ್ತೇವೆ. ಇಷ್ಟೇನಂಥದ್ದು. ನೋಡಿ ಯಾವ ರೀತಿ ಇದೆ ಅಂತ ಪೆಟ್ಟಿಗೆ. ಈಗ ನಾನು ಫೀಡಿಂಗ್ ಕೊಟ್ಟಿದ್ದೆ ಅಂದರೆ ಸಕ್ಕರೆ ಪಾಕ ಮತ್ತು ಸ್ವಲ್ಪ ಅರಿಶಿನ ಹುಳಿ, ಸ್ವಲ್ಪ ಜೇನು, ಬೇಕಿದ್ದರೆ ತುಳಸಿ ರಸ ಹಾಕ್ಬೋದು. ಇದರ ಕೊಟ್ಟಿದ್ದರೆ ಅದು ರಾಮನವಮಿ ಇರಿಯುವುದು. ಇದರಲ್ಲಿ ಒಂದು 500-600 ml ಹಿಡಿಯುತ್ತದೆ. ಇದರಲ್ಲಿ ಈ ಥರ ಹಾಕಿ ಇಡುವಂಥದ್ದು. ನೋಡಿ ಯಾವ ರೀತಿ ಇದೆ ಅಂತ. ನೋಡಿ, ಸೈಡಿನ ಒಂದು ಫ್ರೇಮ್ ಉಂಟಲ್ಲ, ಇದು ತುಂಬಲಿಲ್ಲ, ಬೇರೆಲ್ಲ ತುಂಬಿದೆ. ಜೇನುಂಟು. ನೋಡಿ, ಜೇನು ಕಾಣ್ತದೆ ಮೇಲಿಂದ ನೋಡುವಾಗ ನಮಗೆ. ನೋಡಿ, ಇದೆರಡು ಸೂಪರ್ ಫ್ರೇಮ್ 3 ಹಾಕಿಟ್ಟದಂತ ಹೇಳಿದರೆ ಬೇಕಾದರೆ ಕಟ್ಟಲಿ ಅಂತ ಸಕ್ಕರೆ ಕೊಡ್ತೇವೆ, ಅದರ ಶಕ್ತಿ ಬರ್ತದೆ. ನೋಡಿ, ಇಲ್ಲಿ ತುಂಬಿದೆ ಎಲ್ಲ, ಫುಲ್ಲುಂಟು. ಈ ರೀತಿ ನಮ್ಮ ಈ ಪೆಟ್ಟಿಗೆ ಇದೆ. ನೋಡಿದರೆ ಎಲ್ಲ ಸಹಿತರು ಅಂತ ಅಂದ್ಕೊಂಡಿದ್ದೇನೆ ನಾನೀಗ. ಇನ್ನು ಮುಂದಿನ ಪೆಟ್ಟಿಗೆ ಹೋಗುವ. ಇದನ್ನು ಮುಚ್ಚಿ 1 ನಿಮಿಷ, ನಾನೀಗ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಯಾಕಂದರೆ ಅದನ್ನು ಮುಚ್ಚಲಿಕ್ಕೆ ಕಷ್ಟ ಆಗ್ತದೆ, ಒಬ್ಬನೇ ವಿಡಿಯೋ ಮಾಡ್ತಿರುವ ಕಾರಣ. ಸ್ನೇಹಿತರೆ, ನಮ್ಮಲ್ಲಿ ಅಡಿಕೆ ತೋಟ ಇದೆ. ಈಗ ಜೇನುಹುಳಗಳು ಯಾವ ಪರಗಳು ತರ್ತವೆ ಅಂತ ಕೇಳಿದರೆ ನಿಮ್ಮ ಪ್ರಶ್ನೆ ಅಡಿಕೆ ಮತ್ತು ನಮ್ಮ ತೆಂಗು ಅಷ್ಟೇ. ಮತ್ತು ಈ ಥರ ಕೆಲವು ಹೂವುಗಳು ಬಿಡ್ತಾರೆ ಅಷ್ಟೇ. ಸೆಪ್ಟೆಂಬರಲ್ಲಿ ಅಕ್ಕೇಶು ಹೂವು, ಹಲವು ಹೂವುಗಳು. ಈಗ ನಾವು ಮುಂದಿನ ಪೆಟ್ಟಿಗೆ ಹೋಗುವ. ನೋಡಿ, ನಮ್ಮಲ್ಲಿ ಒಂದು ಮುಜಂಟಿ ಕೂತಿದೆ, ನಮ್ಮ ಬಟ್ಟೆ ತೊಳುವ ಕಲ್ಲಿನಲ್ಲಿ ಕಾಣ್ತಲ್ಲ, ಅದಷ್ಟೇ ಆ್ಯಕ್ಟಿವ್ ಇಲ್ಲ, ಸಣ್ಣ ಕುಟುಂಬ ಆಗಿರಬಹುದು. ನೋಡಿ, ಈ ಪೆಟ್ಟಿಗೆ ನಾವು ಮೊನ್ನೆ ಕೊನೆ ನೋಡಿದಂಥದ್ದು. ನೋಡಿ, ಪರಾಗ ತರ್ತದೆ. ಇದನ್ನು ನನಗೆ ತೆಗೆದು ತೋರಿಸಿಲ್ಲ, ಮೊನ್ನೆ ನೋಡಿದ್ದೇನೆ. ನೀವು ಮೊನ್ನೆ ಶಾರ್ಟ್ಸಲ್ಲಿ ರಾಣಿಯನ್ನು ಹಾಗೂ ಮೊಟ್ಟೆಗಳನ್ನೆಲ್ಲ ತೋರಿಸಿದ್ದೆ. ಮುಂದಿನ ಪೆಟ್ಟಿಗೆ ನೋಡಿ, ಮುಂದಿನ ಪೆಟ್ಟಿಗೆ ಇದು ಅದಾಗಿ ಬಂದು ಕೂತದಲ್ಲ, ನಮ್ಮ ಒಂದು ಮಾವಿನ ಮರದಲ್ಲಿ ಬಚ್ಚಲಿಗೆ ಬಂದು ಕೂತಿರ್ತದೆ ಬಂದದ್ದು. ಅದನ್ನು ನಾವು ಹಿಡಿದು ಹಾಕಿದ್ದೇವೆ. ಮೊಟ್ಟೆಗೆ ಏನು ಕೊಡಲಿಲ್ಲ, ಅದರಲ್ಲೊಂದು ಮುಚ್ಚಳದಲ್ಲಿ ಕೂರಲಿ, ಅದರ ಪ್ಲೇಟ್ ಥರದನ್ನು ಬರ್ತದೆ, ಅದರಲ್ಲಿ ಕೂತಿದೆ. ಅದು ಮತ್ತು ಎದೆ ಕಟ್ಟಿದ ನಂತರ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕಟ್ಟಿಕೊಳ್ಳೋದು. ಆ ಥರದನ್ನು ಹೋದ ವರ್ಷ ಒಂದು ಹಿಡಿದಾಕಿ ಇದೆ. ಈಗ ಫುಲ್ ಮೂಡ್ ಆಗಿದೆ. ಹಾಗೆ ಇದು ನೋಡಿ, ಹೋಗ್ತಾ ಬರ್ತೀನಿ. ಸಕ್ಕರೆ ದ್ರಾವಣವನ್ನು ನೋಡಿ. ನಾವು ಮುಂದಿನ ಹೇಳಿದ್ದೆಲ್ಲ ಆ ಪೆಟ್ಟಿಗೆ ಯಾವುದಂದರೆ ಅದು ಓಡಿ ಹೋದದ್ದು ಬ್ಯಾಗ್, ದನ ದೂಡಿ ಹಾಕಿದ್ದು. ಅದನ್ನು ನೋಡಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಇದ್ದೇವೆ ನೋಡಿ, ಬಂತು ಅದೇ ಪೆಟ್ಟಿಗೆ. ಇದಕ್ಕೆ ಸೂಪರ್ ಇತ್ತು ಜೇನಿನ ಪಾಕ ಕೊಡಲಿಕ್ಕೆ ಅಂತ, ಆದರೆ ಪಾಕ ಕೊಡಲು ಆ ರೀತಿ ಆಗೋದಿಲ್ಲ ಅಂತಂದು ಹೇಳಿಕೊಂಡು ನಾವು ಪಾಕವನ್ನು ಎದೆಯಲ್ಲಿ ಕೆಳಗೆ ಅಡಿಮನೆಯಲ್ಲಿ ಇಟ್ಟಿದ್ದೇವೆ. ಓಡಲಿಕ್ಕೆ ನೋಡಲಿಲ್ಲ. ಅದು ಪಾಕ ಕೊಟ್ಟಿದ್ದೇವಲ್ಲ, ಹಾಗೆ ಸ್ವಲ್ಪ ಕೆಲಸ ಇರುವುದು. ಈಗ ತೆಗಿಲಿಕ್ಕೆ ಹೋಗೋದಿಲ್ಲ ನಾನು, ಮುಚ್ಚಳದಲ್ಲೇ ಕೂತಿದ್ದಲ್ಲ, ರಚ್ತದೆ ಪುನಃ.
ಹಾಗೆ ತೋರಿಸ್ತಿದ್ದೇನೆ ಅಷ್ಟೇ. ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ಮಳೆ ಬಂದಿತ್ತು, ಹಾಗೆ ಒಮ್ಮೆ ವಿಡಿಯೋ ಸ್ಟಾಪ್ ಮಾಡಿ ಆನ್ ಮಾಡಿದೆ. ಏನಂದರೆ ನಾವು ಅಡಿಮನೆಗಳನ್ನೆಲ್ಲ ಚೆಕ್ ಮಾಡ್ತಾ ಇರಬೇಕಾಗ್ತಾ ಇದೆ, ಇಲ್ಲಾಂದರೆ ವ್ಯಾಕ್ಸ್ ಮತ್ತು ಒಂದು ಈ ಥರ ಆಗ್ತದೆ. ಮತ್ತು ಪೆಟ್ಟಿಗೆಗಳಿಗೆ ಬಳ್ಳಿ ಕಟ್ಟಿಡಬೇಕು, ಮತ್ತು ಒಳ್ಳೆಯದು ಹಾಗೆ ಕಟ್ಟಿಟ್ಟರೆ. ನಾನು ವಾರಕ್ಕೊಮ್ಮೆ ಚೆಕ್ ಮಾಡೋದಷ್ಟೇ. ಹಾಗೆ ನೋಡೋಕೆ ಒಂದು ಪೆಟ್ಟಿಗೆ ಹೋಗಿತ್ತು, ಒಂದು ಪೆಟ್ಟಿಗೆ ಬಿದ್ದಿತ್ತು. ಸ್ನೇಹಿತರೆ ಮುಂದಿನ ಪೆಟ್ಟಿಗೆ ಬಂದೆ, ಅಲ್ಲಿ ಸ್ವಲ್ಪ ಮಳೆ ಬಂದಿತ್ತು, ಹಾಗೆ ವಿಡಿಯೋ ಸ್ಟಾಪ್ ಮಾಡಿ ಈಗ ಆನ್ ಮಾಡ್ತೀನಿ. ಅದಕ್ಕೆ ಸರಿಯಾಗಿದೆ. ಇನ್ನೇನಿದೆ ನೋಡುವ ಪೆಟ್ಟಿಗೆ ನೋಡಿ, ಹೊರಗೆ ಕೂತ್ಕೊಂಡಿಲ್ಲ ಒಳಗೆ ಇದೆ. ಒಳ್ಳೆ ಸ್ಟ್ರೆಂತ್ ಕಾಲ್ಗಿಂತ ಮುಂದೆ ಶಾರ್ಟ್ಸ್ ಎಲ್ಲ ಹಾಕಿದ್ದಲ್ಲ, ಅದುವೇ ಬಿಚ್ಚಿ ತೋರಿಸೋದಿಲ್ಲ. ಈ ರೀತಿ ಇದೆ ಅಂತ ತೋರಿಸ್ತೇನೆ ಅಷ್ಟೇ. ಇವಾಗ ಮುಗಿಲು ಬರ್ತದೆ, ಇನ್ನೊಮ್ಮೆ ಯಾವುದಾದ್ರೂ ಇನ್ನೇನೇ ಸರ್ತಿ ವಿಡಿಯೋ ನೋಡುವ. ಇದು ನೋಡಿ ಈ ರೀತಿ ಇದೆ. ನೊಣಗಳು ಕಾಣುವುದಿಲ್ಲ ಮೊಬೈಲಿಗೆ, ಈ ರೀತಿ ಇದೆ. ಮುಂದೇನಂತ ನೋಡುವ, ಹೋಗ್ತಾ ಇರ್ತಾರೆ. ಇದೆ ಮುಂದಿನ ಪೆಟ್ಟಿಗೆ. ಇದು ನಿನ್ನೆ ಜೋರು ಗಾಳಿ ಇತ್ತು, ಹಾಗೆ ಬಿದ್ದಿತ್ತು, ಎಲ್ಲ ಸರಿ ಮಾಡಿಟ್ಟಿದ್ದೇನೆ. ಇದೆ ಓಡಿ ಹೋಗಲಿಲ್ಲ, ರಾಣಿಗೆಟೇನ ಹಾಕಲಿಲ್ಲ, ಹೋಗ್ಲಿಕ್ಕಿಲ್ಲ. ಈಗ ನೋಡ್ತಿದ್ದೇನೆ. ಈಗ ಮಧುಸ್ಕಂದ ಬೆಕ್ಕಿ ಪಿಂಕ್ ಚಾನಲಿಗೆ ನೋಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಅದು ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಥರ ಮಾಡಿದರೆ ನೀವು ಪ್ರೋತ್ಸಾಹ ನೀಡಿ. ಅದು ಮಾಡಿದಾಗ ನಮಗೆ ಮುಂದಿನ ವೀಡಿಯೋವನ್ನು ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಮ್ಮ ವೀಡಿಯೋನ ಮುಗಿಸ್ತಿದ್ದೇವೆ. ಬಾಯ್.